ಮತ್ತೆ ಕೋರ್ಟ್ ಕಟಕಟೆಗೆ ಬಂದ ನಟ ದರ್ಶನ್ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ದರ್ಶನ್ ಕೊಲೆ ಆರೋಪಿ ದರ್ಶನ್ ಅಂಡ್ ಪವಿತ್ರ ಮುಖಾಮುಖಿ ಆಗ್ತಿದ್ದಾರೆ. ಕೋರ್ಟ್ಗೆ ಹೋಗುವ ಮುನ್ನ ಅಭಿಮಾನಿಗಳಿಗೆ ವಿಶ್ ಮಾಡಿದ್ದಾರೆ. ಮನೆ ಬಳಿ ಅಭಿಮಾನಿಗಳನ್ನ ಭೇಟಿಯಾಗಿದ್ದಾರೆ ದರ್ಶನ್. ಜಾಮೀನು ವೇಳೆ ಷರತ್ತು ಹಾಕಿದ್ದ ನ್ಯಾಯಾಲಯ ಪ್ರತಿ ತಿಂಗಳು ಹಾಜರಾಗಬೇಕು ಅಂತ ಕೋರ್ಟ್ ಸೂಚಿಸಿತ್ತು. ಈ ಹಿನ್ನೆಲೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ಜನವರಿ 10ರಂದು ಕೋರ್ಟ್ಗೆ ಹಾಜರಾಗಿದ್ದ ಎಲ್ಲ ಆರೋಪಿಗಳು ಅಂದು ಎಲ್ಲರ ಹಾಜರಾತಿ ಪಡೆದು ಫೆಬ್ರವರಿ 25ಕ್ಕೆ ದಿನಾಂಕವನ್ನು ನೀಡಲಾಗಿತ್ತು ಕೋರ್ಟ್. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಎಲ್ಲರೂ ಹೋಗ್ತಾ ಇದ್ದಾರೆ. ಜಾಮೀನು ನೀಡುವಾಗ ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ. ಸೊ ಈ ಪೈಕಿ ಇದೀಗ ಎಲ್ಲರೂ ಬಂದು ಸೈನ್ ಮಾಡಬೇಕು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಮುಖಾಮುಖಿ ಆಗ್ತಾ ಇದ್ದಾರೆ. ಪ್ರತಿ ತಿಂಗಳು ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಅದರಂತೆಯೇ ಇವತ್ತು ಹಾಜರಾಗ್ತಾ ಇರುವಂಥದ್ದು 57ನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಕೊಲೆ ಆರೋಪಿಗಳು ಇದೀಗ ಎದುರು ಬದುರಾಗಲಿದ್ದಾರೆ. ಸೊ ಅಂತರ ಇತ್ತು. ಮೊದಲು ಸ್ನೇಹಿತರಾಗಿದ್ರೂ ಕೂಡ ಈ ಕೇಸ್ ಆದ ನಂತರ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇಲ್ಲ. ಪರ್ಸ್ನಲಿ ಪವಿತ್ರ ಮತ್ತು ದರ್ಶನ್ ಇಬ್ರು ಆಪ್ತ ಸ್ನೇಹಿತೆ ಅಂತ ಹೇಳ್ಕೊಂಡಿದ್ರು. ಬಟ್ ಈ ಪ್ರಕರಣ ಆದಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗಿತ್ತು. ಬಟ್ ಈಗ ಬಹುದಿನಗಳ ನಂತರ ಮತ್ತೆ ಎದುರಾಗ್ತಾ ಇದ್ದಾರೆ. ಕಳೆದ ಬಾರಿಯೂ ಕೋರ್ಟ್ನಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ಸಮಾಧಾನ ಮಾಡುವಂಥ ಕೆಲಸವನ್ನು ದರ್ಶನ್ ಮಾಡಿದರು, ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ. ಸೊ ಇವತ್ತು ಮಾತಾಡ್ತಾರೋ ಮಾತಾಡಲ್ವೋ ಅದೊಂದು ಪ್ರಶ್ನೆ ಇದೆ. ಇನ್ನು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವರ ಅಭಿಮಾನಿಗಳಿಗೆ ದರ್ಶನ್ ಸಿಕ್ಕಿದ್ದಾರೆ. ಇವತ್ತು ಕೋರ್ಟ್ಗೆ ಹೋಗ್ತಾರೆ ದರ್ಶನ್, ಸಹಿ ಹಾಕಕ್ಕೆ ಹೋಗ್ತಾರೆ ಅಂತ ಗೊತ್ತಿದ್ದಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆನೇ ಕೆಲಸ ಕಾರ್ಯ ಎಲ್ಲ ಬಿಟ್ಟು ದರ್ಶನ್ ಮನೆ ಮುಂದೆ ಬಂದು ಕೂತಿದ್ರು. ದರ್ಶನನ್ನು ನೋಡಬೇಕು, ಒಂದು ಆಲ್ ದ ಬೆಸ್ಟ್ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅದೇ ಥರ ಎಲ್ಲ ನೋಡಿ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರಾಗೋದಕ್ಕಿಂತ ಮುಂಚಿತವಾಗಿ ಅಭಿಮಾನಿಗಳನ್ನು ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದರ್ಶನ್ ಮತ್ತು ಪವಿತ್ರ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಕೋರ್ಟ್ಗೆ ಹಾಜರಾಗುವಂಥ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಇರುತ್ತೆ ನಾರ್ಮಲ್ ಆಗಿ ಫಾರ್ಮಾಲಿಟೀಸು? ನೀತಿ ಏನಿಲ್ಲ, ಈಗಾಗಲೇ ಜಾಮೀನನ್ನ ಪಡ್ಕೊಂಡಿದ್ರು ರೇಣುಕಾ ಸೌಮ್ಯ ಕೊಲೆ ಆರೋಪಿಗಳು. ಅದರಲ್ಲಿ ದರ್ಶನ್, ಪವಿತ್ರ ಸೇರಿದಂತೆ ಇತರ ಆರೋಪಿಗಳು. ಅಂದ್ರೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು. ಕಳೆದ ಜನವರಿ 10ನೇ ತಾರೀಕು ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಇದಾದ ನಂತರ ಪುನಃ ಫೆಬ್ರವರಿ 25ಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಕೋರ್ಟ್ ಸೂಚನೆ ಮೇರೆಗೆ ಇವತ್ತು ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂತದ್ದು. ಸೊ ಬಂದು ಅವರ ಪ್ರೆಸೆನ್ಸ್ ಅನ್ನ ಹಾಜರಾತಿಯನ್ನು ಕೂಡ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ತೋರಿಸ್ತಾ ಇರುವಂತದ್ದು. ಅಂದ್ರೆ ಷರತ್ತುಗಳು ಏನು ಇರುತ್ತೆ, ಇಂತಹ ದಿನಕ್ಕೆ ಬರಬೇಕು, ಇಲ್ಲ ತಿಂಗಳಿಗೊಮ್ಮೆ ಬರಬೇಕು ಕೋರ್ಟಿಗೆ ಅಂತೇಳಿ, ಅದರಂತೆ ಇವತ್ತು ಫಾರ್ಮಾಲಿಟೀಸ್ ಕೋರ್ಟ್ ಸೂಚನೆ ಅಂತ ಬಂತಾ ಇರುವಂತದ್ದು. ಅದರ ಮಧ್ಯೆ ಇವರು ಈ ಹಿಂದೆ ದರ್ಶನ್ ಕೂಡ 3-4 ಬಾರಿ ಮೈಸೂರಿಗೆ ಹೋಗ್ಲಿಕ್ಕೆ, ಆಸ್ಪತ್ರೆಗೆ ತೋರಿಸ್ಕೊಳ್ಲಿಕ್ಕೆ ಸೊ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಕೋರ್ಟ್ ಕೂಡ ಅದಕ್ಕೆ ಪುರಸ್ಕರಿಸಿತ್ತು. ಸೊ ಇವರು ಹಾಕಿರುವಂತ ಷರತ್ತುಗಳನ್ನ ಪಾಲನೆಯನ್ನ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಕೂಡ ಕೋರ್ಟ್ ಅವನ ಮೇಲೆ ಒಂದು ಕಣ್ಣನ್ನ ಇಟ್ಟಿರುತ್ತೆ. ಸೊ ಅದಕ್ಕೆ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದರ ಆಧಾರವಾಗಿ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು. ನ್ಯಾಯಾಲಯಕ್ಕೆ ಹಾಜರಾದ ನಂತರ ಇವತ್ತೇನಾದ್ರೂ ಅವರು ಮನವಿಯನ್ನ ಮಾಡ್ಕೊಳ್ಳುವಂತದ್ದು ಏನಾದ್ರು ಅವರ ವಕೀಲರ ಮುಖಾಂತರ ಅಲ್ಲೇ ರಿಟರ್ನ್ ಹಾಕುವಂತ ಸಾಧ್ಯತೆಗಳಿರುತ್ತೆ. ಇದು ಏನು ಈ ಜಾಮೀನನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಹಾಕಿದಂತ ಷರತ್ತುಗಳ ಪ್ರಕಾರ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆಲ್ಲರೂ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಇವತ್ತು ಹಾಜರಾಗಿ ಸಹಿಯನ್ನು ಹಾಕಲಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೇನಾದರೂ ಮನವಿ ಇದ್ದರೆ, ಕಳೆದ ಬಾರಿ ಪವಿತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು, ನಾನು ದೇವಸ್ಥಾನಗಳಿಗೆಲ್ಲ ಹೋಗಬೇಕು, ಅದಕ್ಕೆ ಪರ್ಮಿಷನ್ ಸಿಗಬೇಕು ಅಂತ. ಹಾಗೇನೆ ಮೈಸೂರಿಗೆ ಹೋಗ್ಬೇಕು ನಾನು ಅಂತ ದರ್ಶನು. ಹೀಗೆ ಅವ್ರದ್ದು ಬೇಡಿಕೆಗಳು ಇರುತ್ತೆ ಏನಾದರೂ. ಇವತ್ತು ಆ ಥರದ್ದು ಏನಾದರೂ ಬೇಡಿಕೆಗಳಿದ್ರೆ, ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಬೇಕು ಅಂತನೋ, ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತನೋ, ಚಿತ್ರದುರ್ಗಕ್ಕೆ ಏನಾದರೂ ಹೋಗಬೇಕು ಅಂತನೋ, ಏನಾದರೂ ಆ ಥರದ್ದು ಏನಾದರೂ ಇದ್ದರೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಟ್ನಲ್ಲಿ ತಮ್ಮ ವಕೀಲರ ಮುಖಾಂತರವಾಗಿ ಮನವಿಯನ್ನು ಮಾಡ್ಕೊಳ್ಬೋದು. ಅಂದರೆ ಒಂದಷ್ಟು ಷರತ್ತನ್ನು ವಿಧಿಸಿಯೇ ಅಲ್ವಾ ಈ ಒಂದು ಜಾಮೀನನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಬೇಡಿಕೆಗಳಿದ್ರೆ, ಎಮರ್ಜೆನ್ಸಿ ಅಂತನೋ, ಒಂದಷ್ಟು ಕೆಲಸ ಕಾರ್ಯಗಳಿದೆ ಅಂತನೋ, ಆ ಥರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಮತ್ತು ಪರ್ಮಿಷನ್ ತಗೋಬೇಕಾಗತ್ತೆ ಪ್ರಮುಖವಾಗಿ. ಸೊ ಆ ಪರ್ಮಿಷನನ್ನು ತೆಗೆದುಕೊಂಡು ಪರ್ಮಿಷನ್ ಸಿಕ್ಕಿದ್ರೆ ಮಾಡಬಹುದು. ಹಾಗಾಗಿ ಇವತ್ತು ಕೇವಲ ಸಹಿ ಹಾಕೋದು ಮಾತ್ರ ಅಲ್ಲ, ಅದ್ರ ಜೊತೆ
ಜೊತೆಗೆ ಅವರಿಗೊಂದು ಅವಕಾಶ ಏನಾದರೂ ಬೇಕಾಗಿದ್ರೆ ಅದನ್ನು ಕೂಡ ಕೇಳ್ಕೊಳ್ಬಹುದು. ಇದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಕಡೆಯಲ್ಲಿ ಈ ಕೊಲೆ ಪ್ರಕರಣದ ಆರೋಪಿಗಳು ಈ ಜಾಮೀನು ಪಡೆದು ಹೊರಗಡೆ ಬಂದಮೇಲೆ ಒಬ್ರನ್ನೊಬ್ರು ಭೇಟಿ ಮಾಡಿಲ್ಲ. ಎಲ್ಲರೂ ಆಪ್ತರು, ಎಲ್ಲರೂ ಸ್ನೇಹಿತರು, ಎಲ್ಲರೂ ಒಟ್ಟಿಗೆ ಇದ್ದವರು. ಆದರೆ ಈ ಕೇಸ್ನಿಂದ ಹೊರಗಡೆ ಬಂದ ಮೇಲೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಒಬ್ಬರು ಕಾಂಟ್ಯಾಕ್ಟಿಗೆ ಒಬ್ಬರು ಹೊರಗಡೆ ಕಾಣಿಸಿಕೊಳ್ಳದೆ. ಸೊ ಹಾಗಾಗಿ ಇವತ್ತು ಎಲ್ಲರೂ ಒಬ್ರೊಬ್ರು ಮುಖ ನಾವು ನೋಡ್ಕೊಳ್ಬಹುದು. ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಇವತ್ತು ಮಾತಾಡ್ಕೊಳ್ಬಹುದು. ಹಾಗಾಗಿ ನಿರೀಕ್ಷೆ ಇದೆ, ಪವಿತ್ರರನ್ನ ಭೇಟಿ ಆಗ್ತಾರ ದರ್ಶನ್ ಅಂತ. ದರ್ಶನ್ರನ್ನ ನೋಡಿ ಪವಿತ್ರ ಏನಾದರೂ ಮಾತಾಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಇವರಿಬ್ಬರು ಸ್ನೇಹಿತರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಜೊತೆಗೆ ಇವರೇ ಹೇಳ್ಕೊಂಡಿದ್ರು ಕೂಡ ಆಪ್ತ ಸ್ನೇಹಿತೆ ಅಂತ. ಬಟ್ ಈ ಕೇಸ್ ಆಗಿ ಹೊರಗೆ ಬಂದ ಮೇಲೆ ಸ್ವಲ್ಪ ದೂರ ಇದ್ದಾರೆ. ದರ್ಶನ್ ಬರ್ತ್ಡೇಗೂ ಕೂಡ ವಿಶ್ ಮಾಡಿರಲಿಲ್ಲ, ಮುನಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಎದುರು ಬದುರಾದ್ರೂ ಮಾತಾಡ್ತಾರೋ ಮಾತಾಡಲ್ವೋ ಅಂತ ಒಂದು ಪ್ರಶ್ನೆ ಕೂಡ ಇದೆ. ಇನ್ನು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ದರ್ಶನ್ ಮನೆಯಿಂದ ಹೊರಗಡೆ ಬಂದು ನಿಂತಿದ್ರು. ಅವ್ರ ಅಭಿಮಾನಿಗಳು ಅವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದ್ರು. ಈ ಬಾರಿ ಬರ್ತ್ಡೇಗೂ ಕೂಡ ಯಾರಿಗೂ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ವಿಶ್ ಮಾಡಿದ್ದಾರೆ.